ರಾಜ್ಯದಲ್ಲಿ ಆರ್ಎಸ್ಎಸ್ ನಿಷೇಧ ವಿಚಾರ ಸಂಬಂಧ ಬಿಜೆಪಿ ನಾಯಕರ ಆಕ್ರೋಶ ವಿಸ್ಫೋಟಗೊಂಡಿದೆ. ಮರಿ ಖರ್ಗೆ ಪ್ರಿಯಾಂಕ್ ಖರ್ಗೆಯ ವಿರುದ್ಧ ಮುಗಿಬಿದ್ದ ಕೇಸರಿ ಕಲಿಗಳು. ರಾಜ್ಯದಲ್ಲಿ ಆರ್ಎಸ್ಎಸ್ ನಿಷೇಧ ವಿಚಾರ ಬಿಜೆಪಿ ನಾಯಕರ ಮನದಾಳದ ಜ್ವಾಲಾಮುಖಿ ಸ್ಫೋಟ. ಮರಿ ಖರ್ಗೆಯ ವಿರುದ್ಧ ಮುಗಿಬಿದ್ದ ಕೇಸರಿ ಕಲಿಗಳು. ಧಮ್ಮು ತಾಕತ್ತು ಇದ್ದರೆ ಬ್ಯಾನ್ ಮಾಡಿ ನೋಡೋಣ. ನಿಮ್ಮ ಪೂರ್ವಿಕರ ಕೈಯಲ್ಲೇ ಆಗಿಲ್ಲ, ನೀವು ಮಾಡ್ತೀರಾ? ಪ್ರಶ್ನೆ ಬಿಜೆಪಿಗರದ್ದು. ಸಾರ್ವಜನಿಕ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ವಿಚಾರ ಸಂಚಲನ. ಸಿಎಂ ಸಿದ್ದುಗೆ ಖರ್ಗೆ ಪತ್ರದ ಬೆನ್ನಲ್ಲೇ ಆಕ್ಷೇಪಗಳ ಸುರಿಮಳೆ. ರಾಜ್ಯದ ಶಾಂತಿ ಭಂಗ ಮಾಡುವ ನಾನ್ ರಿಜಿಸ್ಟರ್ ಸಂಘಟನೆ ಬೇಕಾ ಎಂದು ಖರ್ಗೆ ಪ್ರಶ್ನೆ. ಬ್ಯಾನ್ ಮಾಡುವ ಸಾಹಸಕ್ಕೆ ಕೈ ಹಾಕಬೇಡಿ ಎಂದು ಮರಿ ಖರ್ಗೆಗೆ ಬಿಜೆಪಿ ಪ್ರತ್ಯುತ್ತರ. ಆರ್ಎಸ್ಎಸ್ ನಿಷೇಧ ವಿಚಾರ ಬಿಜೆಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗರ ಆಕ್ರೋಶ ಸಹಜ ಪಾಲಿಟಿಕ್ಸು. ಮರಿ ಖರ್ಗೆ ಅರ್ಥಾತ್ ಪ್ರಿಯಾಂಕ್ ಖರ್ಗೆ ಆಕ್ಚುಲಿ ಮೊನ್ನೆನೇ ಪತ್ರ ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅಧಿಕೃತವಾಗಿ ನಿನ್ನೆ ದಿನ ಚರ್ಚೆಗೆ ಬಂತು. ಸಿಎಂ ಸಿದ್ದರಾಮಯ್ಯರಿಗೆ ಒಂದು ಪತ್ರವನ್ನು ಬರೆಯಲಾಗುತ್ತೆ, ಬಹಿರಂಗ ಪತ್ರ ಎಂದು ಕರೆಸಿಕೊಳ್ಳುತ್ತೆ. ಆ ಪತ್ರದ ಸಂಪೂರ್ಣ ಭಾಗಗಳು ಕೂಡ ಆರ್ಎಸ್ಎಸ್ ರಾಜ್ಯದಲ್ಲಿ ಇರುವುದರಿಂದ ಶಾಂತಿ ನೆಲೆಸೋದಿಲ್ಲ ಅನ್ನೋ ಸಾರಾಂಶವನ್ನು ಸಾರ್ತಾ ಇತ್ತು. 4 ಬಾರಿ ಬ್ಯಾನ್ಗೆ ಒಳಪಟ್ಟಿರುವ ರಾಜ್ಯದಲ್ಲಿ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮಾತೃ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮರಿ ಖರ್ಗೆ ವಿವರಿಸುವ ರೀತಿಯನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಅವರ ವ್ಯಾಖ್ಯಾನ. ಸೊ ಈ ಸಂಘಟನೆಯನ್ನ ಬ್ಯಾನ್ ಮಾಡುವ ಅಧಿಕಾರ ನನ್ನ ಕೈಯಲ್ಲಿ ಇದ್ದಿದ್ದರೆ ನಾನು ಬ್ಯಾನ್ ಮಾಡ್ತಾ ಇದ್ದೆ. ನನ್ನ ಕೈಯಲ್ಲಿ ಈಗ ಅಧಿಕಾರ ಇಲ್ಲ. ಒಬ್ಬ ಐಟಿ-ಬಿಟಿ ಸಚಿವ ನಾನು. ಒಂದು ನಾನ್ ರಿಜಿಸ್ಟರ್ ಸಂಘಟನೆಯನ್ನ ಭಾರತದ ಯಾವುದೇ ಇಲಾಖೆಯಲ್ಲೂ ಕೂಡ ರಿಜಿಸ್ಟರ್ ಆಗದೆ, ನೋಂದಣಿ ಆಗದೆ ಇರತಕ್ಕಂತಹ ಒಂದು ರಾಷ್ಟ್ರೀಯ ಸಂಘಟನೆ ಇದ್ರೆ ಅದು ಸಂಘ ಪರಿವಾರ. ಮರಿ ಖರ್ಗೆ ಪ್ರಿಯಾಂಕ್ ಖರ್ಗೆ ಹೇಳೋದಿದು. ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ 4 ಬಾರಿ ಬ್ಯಾನಿಗೆ ಒಳಪಟ್ಟ ಸಂಘಟನೆ. ಅವತ್ತೇ ನಾವು ಇದನ್ನ ಹಿಸುಕಿದ್ದರೆ ಇವತ್ತು ಈ ಪರಿ ಬೆಳೀತಿರಲಿಲ್ಲ. ಮರಿ ಖರ್ಗೆ ಅದನ್ನು ವಿವರಿಸ್ತಾರೆ. ಸೊ ಯಾಕೆ ಬ್ಯಾನ್ ಮಾಡಬೇಕು ಎನ್ನುವಂತಹದಕ್ಕೆ ಒಂದಷ್ಟು ಕಾರಣಗಳನ್ನು ಕೊಡ್ತಾರೆ ಪತ್ರದಲ್ಲಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಆವರಣದಲ್ಲಿ, ಸಾರ್ವಜನಿಕ ಸರ್ಕಾರಿ ಮೈದಾನಗಳಲ್ಲಿ ಅದನ್ನು ಬಳಸಿಕೊಂಡು ಶಾಖೆಯನ್ನು ಮಾಡ್ತಾ ಇದೆ. ಅದರ ಕಾರ್ಯಚಟುವಟಿಕೆ ಪಥಸಂಚಲನವನ್ನು ಮಾಡುತ್ತೆ. ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಹಾಗೂ ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಐಕ್ಯತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುತ್ತಿದೆ. ಹಾಗಾಗಿ ಇದನ್ನು ಯಾಕೆ ಬ್ಯಾನ್ ಮಾಡಬಾರ್ದು ಅನ್ನುವಂಥ ಪ್ರಶ್ನೆ. ಇನ್ನು ಕಡೆಯದಾಗಿ ಪ್ರಮುಖವಾದಂಥ ಪಾಯಿಂಟ್ಸ್ಗಳ ಪೈಕಿ ಒಂದು ಪಾಯಿಂಟು, ಪೊಲೀಸ್ ಅನುಮತಿಯನ್ನು ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಮತ್ತು ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಬೀರಲಾಗುತ್ತಿದೆ. ಈ ಮುಖ್ಯ ಕಾರಣಗಳನ್ನು ಕೊಡುತ್ತಾ ಅದರಲ್ಲೂ ಆ ಪತ್ರದಲ್ಲಿ ಬರವಣಿಗೆಯನ್ನು ಮುಂದುವರಿಸುತ್ತಾ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸಂಘಟನೆಯು ಶಾಖೆ, ಸಾಂಘಿಕ್, ಬೈಠಕ್ ಹೆಸರಿನಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳು ಕೂಡ ನಿಷೇಧ ಹೇರಬೇಕು. ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯರಿಗೆ ಪತ್ರವನ್ನು ಬರೀತಾರೆ. ನಿಷೇಧ ಎನ್ನುವಂತಹ ಪ್ರಾಸೆಸ್ಸು ಅಷ್ಟೊಂದು ಸುಲಭದ ಪ್ರಾಸೆಸ್ ಅಲ್ಲ. ಒಂದು ಸಂಘಟನೆಯನ್ನ ಬ್ಯಾನ್ ಮಾಡಬೇಕಿದ್ದರೆ ಆ ಸಂಘಟನೆಯಿಂದ ಸಮಾಜಕ್ಕಾಗಿರೋ ಸಾಧಕ ಬಾಧಕಗಳು ಕೌಂಟ್ ಆಗ್ತವೆ. ಒಂದು ಸಂಘಟನೆ ರಾಜ್ಯಕ್ಕೆ ಎಷ್ಟು ಮಾರಕ ಮತ್ತು ಆ ಸಂಘಟನೆಯಿಂದ ರಾಜ್ಯದಲ್ಲಿ ಎಷ್ಟು ಕೋಮುಗಲಭೆಗಳಾಗಿದ್ದಾವೆ ಇದನ್ನು ಕೂಡ ಲೆಕ್ಕಾಚಾರ ಹಾಕಿಕೊಳ್ಳಲಾಗುತ್ತೆ. ಸಚಿವ ಎನ್ನುವ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಎನ್ನುವ ಕಾರಣಕ್ಕೆ ಸಿದ್ದರಾಮಯ್ಯರ ಮಂತ್ರಿಮಂಡಲದ ಪ್ರಭಾವಿ ಮಂತ್ರಿ ಅನ್ನೋ ಕಾರಣಕ್ಕೆ ಅವರೊಂದು ಪತ್ರ ಬರೀತಾರೆ ಸಿಎಂ ಸಿದ್ದರಾಮಯ್ಯ, ಅದಕ್ಕೆ ಹೂ ಅಂತಾರೆ ಅನ್ನೋ ಕಾರಣಕ್ಕೆ ಬ್ಯಾನ್ ಆಗಲ್ಲ. ಅದಕ್ಕೊಂದು ರೀತಿ ರಿವಾಜುಗಳಿದ್ದಾವೆ. ನಾನ್ ರಿಜಿಸ್ಟರ್ ಸಂಘಟನೆ ಯಾಕೆ ಯಾಕೆ ನೋಂದಣಿ ಆಗಲಿಲ್ಲ? ಆರ್ಎಸ್ಎಸ್ ಸಂಘ ಪರಿವಾರ ಅವರು ಬಳಸುವಂತಹ ದೊಣ್ಣೆ, ಅಪಾಯಕಾರಿ ಮಾರಕಾಸ್ತ್ರಗಳ ಈ ಚರ್ಚೆಗಳು ಆ ಕಾಲದಿಂದಲೂ ಕೂಡ ಚರ್ಚೆಗಳಿದ್ದಾವೆ.
ಸೊ ಪ್ರಿಯಾಂಕ್ ಖರ್ಗೆ ಈ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೆಲ ಬಿಜೆಪಿ ಶಾಸಕರು ಕೂಡ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಪ್ರಿಯಾಂಕ್ ಖರ್ಗೆ CMಗೆ ಪತ್ರವನ್ನು ಬರೆದಿದ್ದು ಬೌದ್ಧಿಕ ದಿವಾಳಿತನದ ಪ್ರತೀಕ ಇದು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಒಂದು ಕಡೆ ಕುಹಕವಾಡಿದ್ರೆ, ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ, ಮತ್ತೊಂದು ಕಡೆ ವಿ ಸೋಮಣ್ಣ, ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ, HD ಕುಮಾರಸ್ವಾಮಿ ರಿಯಾಕ್ಟ್ ಕೊಡದೆ ಮೌನ ಪಾಲಿಸಿದ್ದು ಬೇರೆ ಬೇರೆ ಚರ್ಚೆಗೂ ಕೂಡ ಕಾರಣವಾಗಿದೆ. ಇದು ಪ್ರಿಯಾಂಕ್ ಖರ್ಗೆ CMಗೆ ಬರೆದ ಪತ್ರದ ಪ್ರಹಸನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.